ಕೋಲಾರ ದಿಗಂಬರೇಶ್ವರ ಸಂಸ್ಥಾನ ಮಠದ ಕಲ್ಲಿನಾಥ ಮಹಾಸ್ವಾಮೀಜಿಗಳು, ದಿಗಂಬರೇಶ್ವರ ಸಂಸ್ಥಾನ ಮಠ ಕೋಲಾರ ಹಾಗೂ ಚಂದ್ರಶೇಖರ ಕಾಕಂಡ್ಕಿ ಕೃಷ್ಣಾ ಮೇಲ್ದಂಡೆ ಯೋಜನಾ ಬಾಧಿತ ಸಂತ್ರಸ್ತರ ಹೋರಾಟ ಸಮಿತಿ ಉಪಾಧ್ಯಕ್ಷರು ಇವರ ಒಂದು ಹಮ್ಮಿಕೊಂಡಿರ್ತಕ್ಕಂಥ ಈ ಸುದ್ದಿಗೋಷ್ಠಿ ಅಂತಂದರೆ, ಇವತ್ತು ರಾಜ್ಯದಲ್ಲಿ ಸುಮಾರು ವರ್ಷಗಳ ಹಿಂದೆ ನೀರಾವರಿ ಒಳಪಟ್ಟಿರ್ತಕ್ಕಂತಹ ಆಲಮಟ್ಟಿಯ ಇವತ್ತಿಗೂ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವರು 2013ರಿಂದ 18ರವರೆಗೆ ಅಧಿಕಾರವನ್ನು ವಹಿಸಿದ್ರು ಕೂಡ ಮಾಡ್ತೀನಿ ಅಂಥೇಳಿ ಮುಂದೆ ಅವರು ಮಾಡಲಿಲ್ಲ. ಮತ್ತು ಮುಂದೆ ಬಂದಿರತಕ್ಕಂಥ ಯಡಿಯೂರಪ್ಪನವ್ರ ಸರ್ಕಾರ ಆಗಿರ್ಬೋದು, ಬೊಮ್ಮಾಯಿಯವರ ಸರ್ಕಾರ ಕೂಡ ಮಾಡಲಿಲ್ಲ. ಅದಕ್ಕೆ ಅವ್ರು ಮಾಡಲಿಲ್ಲ ಅಂತೇಳಿ ಹೊಳ್ಳಿ ಮತ್ತೆ ಮರಳಿ DKC ಅವರು ಹಾಗೂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜನರಿಗೆ ಆಶ್ವಾಸನೆಯನ್ನು ಕೊಟ್ಟು ನಾವು ಪ್ರತಿ ವರ್ಷವೂ ಕೂಡ 40,000 ಕೋಟಿ ರೂಪಾಯಿಗಳನ್ನು ನೀರಾವರಿಗೆ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಇಡ್ತೇವೆ ಅಂಥೇಳಿ ಘಂಟಾಘೋಷವಾಗಿ ಉತ್ತರ ಕರ್ನಾಟಕಕ್ಕೆ ಬಂದಾಗ ಘೋಷಣೆಯನ್ನು ಮಾಡಿ ಮರಳಿ ಈಗ ಅವರು 1 ವರ್ಷಕ್ಕಿಂತ ಹೆಚ್ಚು ಅಧಿಕಾರಾವಧಿ ಮುಖ್ಯಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಬಂದಿರತಕ್ಕಂಥದ್ದು. ಇವತ್ತಿಗೂ ಕೂಡ ಈ ಕೃಷ್ಣಾ ಯೋಜನೆಗೆ ಎಷ್ಟು ದುಡ್ಡು ಇಡ್ತೇವೆ ಅಂತಕ್ಕಂಥದ್ದು ಇವತ್ತಿಗೂ ಕೂಡ ಹೇಳ್ತಾ ಇಲ್ಲ. ಅದಕ್ಕೆ ಈಗಲಾದರೂ ಕೂಡ ಈ ಭಾಗ ಏನು ಉತ್ತರ ಕರ್ನಾಟಕ ಅಂತಕ್ಕಂಥದ್ದು ಮತ್ತು ದಕ್ಷಿಣ ಕರ್ನಾಟಕ ಅಂತಕ್ಕಂಥದ್ದು ನಿಮ್ಮಲ್ಲಿ ಭೇದ ಭಾವ ಐತಿ ಅಂತಕ್ಕಂಥದ್ದು ಎತ್ತಿ ತೋರಿಸ್ತಕ್ಕಂಥದ್ದು. ಅದಕ್ಕೆ ಇವತ್ತು ದಕ್ಷಿಣ ಕರ್ನಾಟಕದಲ್ಲಿ ಇರ್ತಕ್ಕಂಥ ಯೋಜನೆಗಳಿಗೆ ಸನ್ಮಾನ್ಯ DKC ಅವರು ತ್ವರಿತಗತಿ ಒಳಗೆ ಅನುಮೋದನೆ ಕೊಡ್ತಕ್ಕಂಥದ್ದು, ಆಸಕ್ತಿ ವಹಿಸ್ತಕ್ಕಂಥದ್ದನ್ನು ನೋಡಿದ್ರೆ ಇವತ್ತು ನೀವೇನಾದರೂ ನಮ್ಮ ಬಾಧಿತ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಇದೇ ರೀತಿ ಅನ್ಯಾಯ ಮಾಡ್ಕೋತ ಹೋದ್ರಪ್ಪ ಅಂತಂದ್ರೆ ಮುಂದಿನ ದಿನಮಾನದೊಳಗೂ ಕೂಡ ನಮಗೆ ಸಪ್ರೇಟಾಗಿ ಉತ್ತರ ಕರ್ನಾಟಕವನ್ನು ಒಡೆದರೆ ಕೊಡ್ರಿ, ಇಲ್ಲಪ್ಪ ಅಂತಂದರೆ ಈ ನ್ಯಾಯವನ್ನು ಸರಿಪಡಿಸಬೇಕು ಅಂತಕ್ಕಂಥದ್ದನ್ನು ದೊಡ್ಡ ಪ್ರಮಾಣವಾಗಿರ್ತಕ್ಕಂಥ ಹೋರಾಟವನ್ನು ನಾವು ನಾಳೆ ದಿವಸ 3ನೇ ತಾರೀಕು 12ನೇ ತಿಂಗಳು ಅಂದರೆ ಮಂಗಳವಾರ ದಿವಸ, ನಾಳೆ ದಿವಸ ಕಾಳಿದಾಸ ಸರ್ಕಲ್ದಿಂದ ಬಾಗಲಕೋಟೆ ಜಿಲ್ಲಾಡಳಿತ ಕಚೇರಿವರೆಗೆ ಪಾದಯಾತ್ರೆ ಹಾಗೂ ಅಹೋರಾತ್ರಿ ಧರಣಿ ಸತ್ಯಾಗ್ರಹ, ಸದರಿ ಉಪವಾಸ ಸತ್ಯಾಗ್ರಹವನ್ನು ರಾಜ್ಯ ಸರ್ಕಾರವನ್ನು ಖಂಡಿಸಿ ಮಾಡ್ತಕ್ಕಂಥದ್ದು ಮತ್ತು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಯವರಿಗೂ ಕೂಡ ಆಗ್ರಹವನ್ನು ಮಾಡ್ತೀವಿ. ನಾವೇನು ಯಾವುದೇ ಒಂದು ಪಕ್ಷದ ಪರವಾಗಿ ವಿರೋಧವಾಗಿಲ್ಲ. ಆದರೆ ಎರಡೂ ಸರ್ಕಾರಗಳು ಆದರೂ ಕೂಡ ಈ ಭಾಗದ ಬಡವ ರೈತನ ಹಾಗೂ ದೀನ ದಲಿತರ ಈ ನೀರಾವರಿ ಏನು ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಬೇಕು. ಹಂಗೇನಾದರೂ ಕೂಡ ಸರಿಪಡಿಸಲಿಲ್ಲಪ್ಪ ಅಂತಂದರೆ ಉಪವಾಸ ಕೂತಿರ್ತಕ್ಕಂಥ ಎಲ್ಲ ರೈತರು ಕೂಡ ನಾವು ಸಾಮೂಹಿಕವಾಗಿ ಸಾವನ್ನು ಕೂಡ ಪಡೆಯಲಿಕ್ಕೆ ಸಿದ್ಧ ಅಂತಕ್ಕಂಥದ್ದು. ಅವಳಿ ಜಿಲ್ಲೆಯ ಎಲ್ಲ ರೈತರು ಕೂಡ ನಾವು ಸಾಮೂಹಿಕವಾಗಿ ಎರಡೂ ಸರ್ಕಾರಗಳ ಹೆಸರಿನಿಂದ ಉಪವಾಸ ಕುಂದಿರುವುದರ ಜೊತೆಗೆ ಏನು ವಿಷವನ್ನು ಕುಡಿದು ಸಾವನ್ನು ಕೂಡ ಪಡೀಲಿಕ್ಕೆ, ಮರಣವನ್ನು ಕೊಡಲಿಕ್ಕೆ ಅಹೋರಾತ್ರಿಯಲ್ಲಿ ರೈತರು ಕೂಡ ಸಿದ್ಧದಾರ ಅಂತಕ್ಕಂಥದ್ದನ್ನು ರಾಜ್ಯ ಸರ್ಕಾರವನ್ನು ಆಗ್ರಹಿಸ್ತಾ ಬಾಗಲಕೋಟೆ, ಬಿಜಾಪುರ, ಆಮೇಲೆ ಬೆಳಗಾವಿ ಜಿಲ್ಲಾ 3 ಜಿಲ್ಲಾ ಸಂತ್ರಸ್ತರು ಸುಮಾರು ಒಂದು 25,000ಕ್ಕೂ ಹೆಚ್ಚು ಜನ ಕೂಡುವಂಥ ವ್ಯವಸ್ಥೆ ಒಳಗೆ ಎಲ್ಲ ರೆಡಿ ಮಾಡ್ತಾರೆ. ಎಲ್ಲ ಸಂಘಟನೆಗಳು ಇದು ಒಂದೇ ಅಲ್ಲ, ಎಲ್ಲ ಸಂಘಟನೆಗಳು ಸಂತ್ರಸ್ತರಿಗೆ ಇವತ್ತು ಬೆಂಬಲ ಸೂಚಾರ. ಆಮೇಲೆ ಗುರುಗಳು, ಶ್ರೀಗಳು, 3 ಜಿಲ್ಲಾ ಮಠಾಧೀಶರು ಕೂಡ ಬೆಂಬಲ ಕೊಟ್ಟರು. ಅವರು ಇವ್ರಂಗೆ ಎಲ್ಲರೂ ಬೆಂಬಲ ಕೊಟ್ಟರೆ. ಎಲ್ಲರೂ ಅಧಿಕೃತ 3ನೇ ತಾರೀಕು ಚಾಲು ಆದದ್ದು ಅಹೋರಾತ್ರಿ ಧರಣಿ ಹಿಡ್ಕೊಂಡು ಪ್ರತಿ ತಾಲೂಕಿಗೆ ಒಂದೊಂದು ದಿವಸ ಕೊಟ್ಟಿರ್ತೇವೆ. ಎಲ್ಲರೂ ಬಂದು ಅಲ್ಲಿ ಅಟೆಂಡ್ ಬರ್ತಾರೆ, ಧರಣಿ ಒಳಗೆ ಭಾಗವಹಿಸ್ತಾರೆ. ಇಲ್ಲ, ತಾವು ಹೇಳ್ತಕ್ಕಂಥ ಮಾತು ಸರಿ. ಆದರೆ ಏನಾಗಿದೆ ಅಂದರೆ ಪರಿಸ್ಥಿತಿ, ಇವತ್ತು ಮೊನ್ನೆ ಒಬ್ಬ ರೈತ ಹೊಲದೊಳಗೆ ತಮ್ಮ ಮನೆಯೊಳಗೇನೋ ತನ್ನ ಮಗುವಿಗೆ ಆರಾಮಿಲ್ಲ ಅಂತೇಳಿ ಅಂದ್ಕೊಂಡಾಗ ಬೇರೆ ಕಡೆ ಹೋಗಿ ಸಾಲ ತೊಗೋಬೇಕಪ್ಪ ಅಂತಂದರೆ ಬ್ಯಾಂಕ್ ಒಳಗೆ ಹೋದ್ರೆ ಹಕ್ಕುಗಳ ಒಳಗೆ ಅಲ್ಲಿ ಅದ್ರ ಮೇಲೆ ಬೋಜಾ ಕುಂತೈತಿ. ಬೇರೆದವ್ರಿಗೆ ಹಾಕಿ ಒಬ್ಬರಿಗೆ ದುಡ್ಡು ಕೊಟ್ಟು ತೊಗೋಬೇಕಪ್ಪ ಅಂತಂದ್ರೂ ಕೂಡ ಆಗ್ತಾಯಿಲ್ಲ. ಅವಾಗ ಇಲ್ಲ ಸ್ವಾಮೀಜಿ, ನಾವು ಇರುವುದು ಏನೋ ಸಾಯುವುದೇನೋ ಅಂಥೇಳಿ ಅಂತಕ್ಕಂಥ ಕಣ್ಣೀರನ್ನು ನೋಡಿದರೆ ಇವತ್ತು ಪರಿಸ್ಥಿತಿ ಆಗ್ತಕ್ಕಂಥ ಅನ್ಯಾಯ. ಇವತ್ತು ನೀರು ನಿಂದಿಸೋದ್ರಿಂದ ಅನೇಕ ಭೂಮಿಗಳು ಸವಳಾಗ್ಯಾವ. ಆದರೆ ನಮ್ಮದೇನಪ್ಪ ಅಂತಂದರೆ, ನಿಮಗೆ ಜನರಿಗೆ ನೀವು ಮಾತು ಕೊಟ್ಟಿರ್ತಕ್ಕಂಥದ್ದು ಸರ್ಕಾರಗಳು, ಅದು ಬಂದಿಂದಾದರೂ ಕೂಡ ನಾವು MB ಪಾಟೀಲ್ರ ಉಸ್ತುವಾರಿ ಮಂತ್ರಿಗಳು, ನಮ್ಮ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು ಮತ್ತು ಕಾಂಗ್ರೆಸ್ ಸರ್ಕಾರದ ಪ್ರಭಾವಿ ಮಂತ್ರಿಗಳು ಮತ್ತು ನಮ್ಮ ಕ್ಷೇತ್ರದ ಶಾಸಕರು ಶಿವಾನಂದ ಪಾಟೀಲ್ರು ಕೂಡ ಪ್ರಭಾವಿ ಮಂತ್ರಿಗಳು, ಜಿಲ್ಲೆ ಒಳಗೆ ಅತ್ಯಂತ ಪ್ರತಿಷ್ಠಿತ DCC ಬ್ಯಾಂಕ್ ಅಧ್ಯಕ್ಷರು ಕೂಡ ಅದಾರ. ಆದರೆ ಇವರು ಇನ್ನೂ ಅಷ್ಟು ಹೆಚ್ಚಿಗೆ ಏನು ಈ ನಮ್ಮ ವಿಜಯಪುರ ಜಿಲ್ಲೆಯನ್ನು ಅತ್ಯಂತ ಹೆಚ್ಚಿನ ನೀರಾವರಿಯನ್ನು ಇಬ್ಬರು ಮಂತ್ರಿಗಳು ಕೂಡಿ ಮಾಡಿದ್ದಾರೆ.
ಆದರೆ ಇವತ್ತಿಗೂ ಕೂಡ 24 ಮಾಡಲಿಕ್ಕೆ ಇವರು ಸಿದ್ದರಾಮಯ್ಯನವ್ರ ಮೇಲೆ ಪ್ರಭಾವ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಇದು ಸಾಧ್ಯ ಆಗ್ತೈತಿ. ಆದರೆ ಇವರು ಯಾಕೆ ಸುಮ್ಮ ಕೂತಾರ ಅಂತಕ್ಕಂಥನೂ ನಮ್ಮಲ್ಲಿ ಐತಿ ಅಂತಕ್ಕಂಥದ್ದು ಈ ಸಂದರ್ಭದೊಳಗೆ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಯಾಕಪ್ಪ ಅಂತಂದರೆ ನಾವು ಏನಾದರೂ ಕೂಡ ನೀವು ಸಿದ್ದರಾಮಯ್ಯನವರು ಮಾಡಲಿಲ್ಲ ಅಂದ್ರೆ ನಾವು ಶಾಸಕಕ್ಕೂ ರಾಜೀನಾಮೆ ಕೊಡ್ತೇವೆ, ಮಂತ್ರಿ ಸ್ಥಾನಕ್ಕೂ ರಾಜೀನಾಮೆ ಕೊಡಬೇಕು ಅಂತೇಳಿ ನೀವು ಆಗ್ರಹಿಸಬೇಕಂತೇಳಿ ನಾನು ಎಂ.ಬಿ. ಪಾಟೀಲ್ರಲ್ಲಿ ಕೂಡ ಈ ಸಂದರ್ಭದೊಳಗೆ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಕೂಡ ಮಾಡಿ ಬಂದಿದ್ದೆವು. ನೀವು ಮುಳುಗಡೆ ಸಂತ್ರಸ್ತರ ಹೋಟ್ನಿಂದ ಆರಿಸಿ ಬಂದು ಇವತ್ತು ಮುಳುಗಡೆ ಸಂತ್ರಸ್ತರ ಕ್ಷೇತ್ರದೊಳಗೆ MLA ಆಗಿದ್ದು, ಮುಳುಗಡೆ ಕ್ಷೇತ್ರ ಸಂತ್ರಸ್ತರ ಒಬ್ಬ ಮಂತ್ರಿ ಆಗಿದ್ದು, ಇವತ್ತಿಗೂ ಕೂಡ ಈ ನ್ಯಾಯವನ್ನು ನೀವು ಸರಿಪಡಿಸ್ಲಿಕ್ಕಾಗಿಲ್ಲಪ್ಪ ಅಂತಂದರೆ ನೀವು ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡ್ರಿ, ಮಂತ್ರಿ ಸ್ಥಾನಕ್ಕೂ ರಾಜೀನಾಮೆ. ನೈತಿಕತೆ ನಿಮ್ದು ಏನಾದರೂ ರೈತರ ಬಗ್ಗೆ ಕಾಳಜಿ ಇತ್ತಪ್ಪ ಅಂತಂದರೆ ನೀವು ಮಂತ್ರಿ ಸ್ಥಾನಕ್ಕೂ ರಾಜೀನಾಮೆ ಕೊಡಬೇಕು, ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡಬೇಕು ಅಂತೇಳಿ ಈ ಸಂದರ್ಭದೊಳಗೆ ಹೇಳ್ತಾ, ನಿಮ್ಗೆ ಕೊಡೋಕ್ಕಾಗಲಿಲ್ಲಪ್ಪ ಅಂತಂದ್ರೆ ನಿಮ್ಮದೇ ಮುಖ್ಯಮಂತ್ರಿಗಳದಾರ, ನೀವೇ ಮಂತ್ರಿಗಳು ಕೂಡ ಆದ್ರಿ, ನಮ್ಮ ನ್ಯಾಯವನ್ನು ಸರಿಪಡಿಸ್ರಿ, ಮತ್ತು ನಿಮ್ಮನ್ನು ಜನಪ್ರತಿನಿಧಿಯನ್ನಾಗಿ ಆರಿಸಿ ಬರ್ತಾರೆ, ನೀವು ಇದೇ ರೀತಿ ಒಬ್ಬ ಒಳ್ಳೆಯ ಜನಪ್ರತಿನಿಧಿಯಾಗಿ ಸೇವೆ ಸಲ್ಲಿಸ್ರಿ ಅಂತೇಳಿ ನಾವು ಮಂತ್ರಿಗಳಿಗೆ ಎಂ.ಬಿ. ಪಾಟೀಲ್ರಿಗೆ ಆಗ್ರಹ ಮಾಡ್ತೇವೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಸಂತ್ರಸ್ತರಿಗೆ ನಾ ಚಂದ್ರಶೇಖರ್ ಕಾಕಂಡ್ಗಿ ಈ ಹೋರಾಟ ಸಮಿತಿಯ ಉಪಾಧ್ಯಕ್ಷರು. ಮುಳುಗಡೆ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಬಾಧಿತ ಸಂತ್ರಸ್ತರ ಹೋರಾಟ ಸಮಿತಿಯ ಉಪಾಧ್ಯಕ್ಷರು. ಇವತ್ತಿನ ದಿನ ನಾ ಹೇಳ್ಬೇಕಂದ್ರೆ 60 ವರ್ಷ ಅಂದ್ರೆ ನಾವು ಹುಟ್ಟುಕಿಂತ ಮೊದಲಕ್ಕೆ ಇದು ಯೋಜನೆ ಅಡಿಗೆಲ್ ಹಾಕಿ ಹೋಗ್ಯಾರ. 60 ವರ್ಷ ಆದರೂ ಇನ್ನೂ ಪೂರ್ಣಗೊಂಡಿಲ್ಲ. ಭಾಳ ನೋವು ಆಕತ್ತೆ ಸಂತ್ರಸ್ತರಿಗೆ. ಎಣ್ಣೆ ಆಗೋದು ನೋಡಿದ್ರೆ ಆ ಸಂತ್ರಸ್ತರಿಗೆ ನಾವು ಏನು ಮಾಡಬೇಕಾಗಿತ್ತು ಅಂದ್ರೆ ರಾಜ್ಯ ಸರ್ಕಾರನ ಮಾಡ್ಬೇಕಿದ್ದೀನಿ ಕೆಲಸ. ಇವತ್ತಿನ ದಿನ 24 ಪಾಯಿಂಟ್ ಮ್ಯಾಗ ಮೀಟ್ರಕ್ಕೆ ನೀರು ನಿಂದ್ರಿಸೋದನ್ನು 22ಕ್ಕೆ ಮಾಡ್ಯಾರತ್ತ. 22 ಬೇಡ್ರಿ, ನಮಗೆ 19.6 ಏನೈತಲ್ಲ ಇಟ್ಟ ನಿಂದ್ರಿಸ್ರಿ ಸಾಕು. ಆ ಉತ್ತಾರನೊಳಗೆ ಬೋಜ ಕುಂದಿರ್ಸ್ಯಾರ KVJLದ. ಒಂದು ಸಾಲು ಸಿಗೋಲ್ಲ ರೈತರಿಗೆ. ಒಬ್ರಿಗೆ ಯಾರ್ಯಾರು ಖರೀದಿ ಮಾರ್ಬೇಕಂದ್ರೆ ಮಾರಕ್ಕೆ ತಯಾರಿಲ್ಲ, ಮಾರಕ್ಕೆ ತೊಳಂಗಿಲ್ಲ. ಅದನ್ನು ಬೋಜ ಕುಂದಿರ್ಸ್ಯಾರ, ಕರ್ನಾಟಕ ಸರ್ಕಾರ ಬೋಜ ಕುಂದಿರ್ಸ್ಯಾರ. ಇವತ್ತಿನ ದಿವಸ ನಮಗೆ ಒಂದು ಮುಳುಗಡೆ ಮಾಡಿರಿ, ಇಲ್ಲ ಸಂತ್ರಸ್ತರಿಗೆ ಅನ್ಯಾಯ ಆಗೋದನ್ನು ತಡೆದ 24 ಕಂಟಿನ್ಯೂ ಮಾಡಿರಿ, ಇಲ್ಲ 19ಕ್ಕೆ ಕೈ ಬಿಡ್ರಿ. ನಮ್ಮನ್ನ ಇಷ್ಟು ರೈತರಿಗೆ ಸಂತ್ರಸ್ತರಿಗೆ ಅನ್ಯಾಯ ಆಗೋದನ್ನು ದೇಶಕ್ಕಾಗಿ ತ್ಯಾಗ ಮಾಡಿದಂಥ ಸಂತ್ರಸ್ತರಿಗೆ ಒಂದು ಒಳ್ಳೆಯ ಇದು ರಾಜ್ಯ ಸರ್ಕಾರಕ್ಕೆ ಒಂದು ಈಗ 5 ಗ್ಯಾರಂಟಿ ಕೊಟ್ಟರಲ್ಲ, 5 ಗ್ಯಾರಂಟಿ ಒಳಗೆ ಇದು ಒಂದನೇ ಗ್ಯಾರಂಟಿ ಇದೆ ಸಂತ್ರಸ್ತರಿಗೆ. ಇದೇ ಬಿಜಾಪುರ ಒಳಗೆ ಮಾತು ಕೊಟ್ಟೋಗ್ಯಾರ. ಇದೇ ಈಗಿದ್ದಂಥ ಸ್ಟಿಲ್ MLA ಮುಖ್ಯಮಂತ್ರಿ ಮಾತು ಕೊಟ್ಟೋಗ್ಯಾರ. ಏನಂತ ಕೊಟ್ಟೋಗ್ಯಾರ? ಇದು ಒಂದು 5 ಗ್ಯಾರಂಟಿ ಒಳಗೆ ಇದು ಒಂದನೇ ಗ್ಯಾರಂಟಿ ಅಂತ ಕೊಟ್ಟೋಗ್ಯಾರ ಸಂತ್ರಸ್ತರಿಗೆ. ಅದ್ರ ಕೊಟ್ಟ ಅದನ್ನು ಮರ್ತು ಇವತ್ತು 22 ಮಾಡಾಕತ್ತಾರ ಅಂದ್ರೆ ಇವ್ರ ಅಪ್ಪನ ಮನೆ ಆಸ್ತಿ ಏನು ಇದು ಮಾಡಕ್ಕೆ? ಹಂಗಲ್ರಿ. ಇದು ಸಂತ್ರಸ್ತರ ಕಣ್ಣೀರನ್ನು ಒರೆಸುವಂಥ ದಗದ ಮಾಡ್ರಿ, ಒಳ್ಳೇದು ಮಾಡ್ರಿ ಅಂತ ನಾವು ಕೇಳಕತ್ತೇವೆ. ಸಂತ್ರಸ್ತರಿಗೆ ಏನಾಗ್ಯಾವ, ಈ ನೀರು ನಿಂದಿರೋದ್ರಿಂದ ಭೂಮಿ ಸೋಳತ್ತಕತ್ತಾವ. 19ಕ್ಕೆ ಕೈ ಬಿಡ್ರಿ, ಒಂದು ಇಲ್ಲೆಲ್ಲ ಅಂದ್ರೆ 24 ಪೂರ್ಣಗೊಳಿಸಿರುತ್ತೆ. ಈ 3ನೇ ತಾರೀಕು ದಿವಸ ಎಲ್ಲರೂ ಸಂತ್ರಸ್ತರ ಮನಿ ಟಚ್ ಆಗಿ ನಾವೆಲ್ಲರೂ ಹೇಳಿ ಹುಟ್ಟರು ಬರ್ತಾರೆ. ಅಹೋರಾತ್ರಿ ಧರಣಿಯನ್ನು ಮಾಡಾಕತ್ತೇವೆ. ಆ ಧರಣಿಗೆ ಉಳಿದದ್ದು ಒಂದೇ ದಾರಿ ಏನಂದ್ರೆ ಧರಣಿ ಮಾಡೋದು ಒಂದೇ ದಾರಿ ಉಳಿದೈತಿ. CM ಅವ್ರಿಗೆ ಅಲ್ಲಿದ್ದಂಥ ನಮ್ಮ ಭಾಗದ MLA ಅವರು ಒಟ್ಟರು ಹೇಳಿದ್ರು ಕೇಳಿಲ್ಲ. ಗೆಜೆಟ್ ಪಾಸ್ ಮಾಡ್ತಾರೆ 22ಕ್ಕೆ. ಅಂದ್ರೆ ಸುಪ್ರೀಂ ಕೋರ್ಟಿಗೆ ಅದನ್ನು ಇದು ಮಾಡ್ತಾರತ್ತೆ, ಅಪಿಡೇಟ್ ಹಾಕ್ತಾರತ್ತೆ. ಮತ್ತು ಹಿಂಗೆ ಮಾಡಿದ್ರೆ ಸಂತ್ರಸ್ತರ ಗತಿ ಏನು? ಅದಕ್ಕಾಗಿ ನಾವು 3ನೇ ತಾರೀಕಿನ ದಿವಸ ಧರಣಿ ಮಾಡ್ತೇವೆ. ಸಂದರ್ಭ ಬಂದ್ರೆ ಪ್ರಾಣ ತ್ಯಾಗಕ್ಕೂ ಸಿದ್ಧದಾರ, ನಾವು ಸಿದ್ಧದೇವು. ಅದಕ್ಕೆ ಎಲ್ಲರದು ಸಂತ್ರಸ್ತರ ಬೆಂಬಲ ಐತಿ. ಪ್ರತಿ ಮನೆಗೆ ಟಚ್ ಕೊಟ್ಟೆವು. ಹೋರಾಟಕ್ಕೆ ನಿಮ್ಮದು ಕೂಡ, ನಿಮ್ಮ ಮೀಡಿಯಾದವ್ರದ್ದು ಕೂಡ ಬೆಂಬಲ ಸೂಚಿಸ್ರಿ ಅಂತೇಳಿ ನಾನು ಮಾತಾಡ್ತೀನಿ. ಈಗ ಬಾಗಲಕೋಟೆ, ಬಿಜಾಪುರ ಜಿಲ್ಲಾ, ಬೆಳಗಾವಿ ಜಿಲ್ಲಾ, 3 ಜಿಲ್ಲಾ. ಸುಮಾರು ಒಂದು 10 ಲಕ್ಷ ಸಂತ್ರಸ್ತರು ಇರ್ಬೇಕು ಸರ್ ಟೋಟಲ್ 3 ಜಿಲ್ಲೆ ಕೂಡಿ. ಎಷ್ಟು ಕೋಟಿ ಬೇಕಾಗಬಹುದು ಸರ್? 2 ಲಕ್ಷ ಕೋಟಿ. 2 ಲಕ್ಷ ಕೋಟಿ ಹ್ಞೂ ಅದೈತಿ. 2 ಲಕ್ಷ ಕೋಟಿ. ಅದನ್ನು ಹೇಳಿ, ವಿವರವಾಗಿ ಹೇಳಿ. ಸುಮಾರು ಸರ್ಕಾರ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ದು ಮೊದಲೇಕ ಸ್ವಲ್ಪ ಇತ್ತು, ಈಗ ದಿವಸ ಹೊತ್ತ ಆದಂಗೆ ಹೆಚ್ಚಾಗತ್ತೈತಿ. 2 ಲಕ್ಷ ಕೋಟಿ ರೂಪಾಯಿ ಸರ್ಕಾರದ ಅನುದಾನ ಕೊಡಬೇಕು ವರ್ಷಕ್ಕೆ. ಅವ್ರು ಹೇಳಿದಂಗೆ CM ಏನು ಸಿದ್ದರಾಮಯ್ಯ ಅದಾರಲ್ಲ, ಇಲೆಕ್ಷನ್ ಪೂರ್ವ ಹೇಳಿದ್ದ ಇದು 1 ವರ್ಷಕ್ಕೆ 40,000 ಕೋಟಿ ಕೊಟ್ಟು 5 ವರ್ಷ ಅವಧಿಯೊಳಗೆ ಪೂರ್ಣಗೊಳಿಸ್ತೀವಿ ತಯಾರು. ಆದರೆ ಇವತ್ತಿಗೆ ಅದು ಏನೂ ಇಲ್ಲ ಅವ್ರ ತಲೆಯಾಗ ಇಲ್ಲ. ಬಿಜಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಏನಾದರೂ ಎಲ್ಲರಿಗೂ ಗಮನಕ್ಕೆ ತಂದರು. ಎಲ್ಲರಿಗೂ ಇದ್ರ ಬಗ್ಗೆ ನೀವು ಮಾತು ಕೊಟ್ಟಿರಿ, ಆದ್ರೆ ಇದನ್ನು ಯಾಕೆ ನೀವು ಅನುಷ್ಠಾನಗೊಳಿಸಲ್ರಿ? ಇದ್ರ ಬಗ್ಗೆ ಇಲೆಕ್ಷನ್ ಪೂರ್ವ ನೀವು ಕೊಟ್ಟಿರಿ, ಮಾತು
ಕೊಟ್ಟಾವು ಕೂಡ ನೀವು ಅದ್ರ ಬಗ್ಗೆ ಒಂದು ಚಕಾರ ಶಬ್ದ ಇರ್ತವಲ್ರಿ 5,000 ಕೋಟಿ ಕೊಡ್ತಾರೆ 5,000 ಕೋಟಿ ಎದಕ್ಕೆ ಹಾಕತ್ರಿ ಎದಕ್ಕೆ ಸಾಲಂಗಿಲ್ಲ 2 ಲಕ್ಷ ಕೋಟಿ ಐತಿ ವರ್ಷಕ್ಕೆ 40,000 ಕೋಟಿ ಕೊಡ್ತೇವೆ ಅಂತೇಳಿ ಮಾತು ಕೊಟ್ರೆ ಇದೇ ಸಿದ್ದರಾಮಯ್ಯ ಅವ್ರು ಕೊಟ್ರೆ ಇದೇ MP ಪಾಟೀಲ್ ಕ್ಷೇತ್ರದಾಗ ಬಂದು ಕೊಟ್ರೆ ಇಲ್ಲೇ ಅವ್ರು ಇದ್ರಾಗ ಕಾರ್ಯಕ್ರಮದಾಗ ಕೊಟ್ಟಂಥ ಭಾಷೆ ಇದೆ ಆದ್ರೆ ಇವತ್ತಿಗೂ ಅವರು ಅದ್ರ ಬಗ್ಗೆ ಚಕಾರ ಇರ್ತವಲ್ರಿ ಏನು ಈ ಸಂತ್ರಸ್ತರು ಎಲ್ಲಿ ಹೋಗೋಲಕ್ಕೆ 22ಕ್ಕೆ ಬಂದಾರ 524 ಇದ್ದದನ್ನು 22ಕ್ಕೆ ಮಾಡ್ತಾರತ್ತಾರೆ ನಮಗೆ 19ಕ್ಕೆ ಕೈ ಬಿಡ್ರಿ ಕಡಿ ಉತ್ತಾರ ಮೇಲೆ ಬೋಜ ತೆಗೀರಿ 519.6 ಏನೈತಲ್ಲ ಅಷ್ಟಕ್ಕೆ ಕೈ ಬಿಟ್ಟು ನೀವು ಏನು 519 ಅಂತೂ ನಿಂದ್ರಿಸ್ಯಾರ ನೀರು 522 ಮಾಡೋದು ಬೇಡ 519ಕ್ಕೆ ನಿಂತ್ರೂ ಉತ್ತಾರ ಮೇಗಿನ ಬೋಜ ಕುಲ್ಲ ಮಾಡ್ರಿ ಅವ್ರಿಗೆ ಸಾಲ ಸಿಗವಲ್ರಿ ಬ್ಯಾಂಕ್ನಾಗ ಒಂದು ಸಾಲ ಕೊಡವಲ್ರಿ ಹೊಲ ಮಾರ್ತಾನಂತಾರ ನನ್ನ ಮುಂದೆ ಒಂದು ಮಾನ್ಯ ಕಣ್ಣ ನೀರು ತಂದ ನನ್ನ ಮನೆ ಮಾರ್ತಾನೆ ರೀ ಅಂದವ ಮಾರಾಕು ಪರ್ಮಿಷನ್ ಇಲ್ಲ ರೈತರ ಪರಿಸ್ಥಿತಿ ಏನಾಗೈತೆ ಅಂದ್ರೆ ಈ ಕಡೆ ಅದೇನಂತಾರಲ್ಲ ಸಾಯಕ್ಕೂ ಬಿಡೋಲ್ರಿ ಬದುಕಾಕು ಬಿಡೋಲ್ರಿ ಇಂಥ ಒಂದು ವ್ಯವಸ್ಥೆ ಒಳಗೆ ರಾಜ್ಯ ಸರ್ಕಾರ ನಿರ್ಧಾರ ತೊಗೋಬಾರ್ದು ಇಂಥ ಒಂದು ಏನಂತಾರ ಕನಿಷ್ಠ ನಿರ್ಧಾರ ತೊಗೋಬಾರ್ದಾಗಿತ್ತು ಆದರೂ ಯಾಕೆ ತೊಗೊಂಡಾನೋ ಸಿದ್ದರಾಮಯ್ಯ ಎದುರು ಸಂಬಂಧ ರೈತರ ಸಂತ್ರಸ್ತರ ಎಲ್ಲದಕ್ಕೂ ತ್ಯಾಗ ಮಾಡ್ಯಾರ್ರಿ ಹೊಲ ಮನಿ ಮಠ ಕಳ್ಕೊಂತ ಅವತ್ತಿನ ಹೋರಾಟಕ್ಕೆ ದಂಡೆ ಯೋಜನೆ ಅಂದ್ರೆ ಅದಕ್ಕೆ ಒತ್ತ ಕೊಡೋಲ್ರಿ ಅಂದ್ರೆ ತಾರತಮ್ಯ ಮಾಡಾಕತ್ತಾರ ಉತ್ತರ ಕರ್ನಾಟಕದವ್ರಿಗೆ ಅನ್ಯಾಯ ಆಗತ್ತೈತಿ ನನ್ನ ಲೆಕ್ಕೇನು BJP ವಿತ್ ಕಾಂಗ್ರೆಸ್ ವಿತ್ JDSನವ್ರು ಏನು ಉತ್ತರ ಕರ್ನಾಟಕದ MLA MP MLC ಹಿಡ್ಕೊಂಡು ಎಲ್ಲರೂ ರಾಜೀನಾಮೆ ಕೊಟ್ಟು ನಿಮ್ಮ ಮನ್ಯಾಗ ನೀವು ಕುಂದ್ರಿ ನಿಮಗೆ ನೀಗ್ಲಿಕ್ಕಂದ್ರೆ ಒಂದು ಮಾಡ್ರಿ ಅಂದ್ರೆ ಉತ್ತರ ಕರ್ನಾಟಕದ ರಾಜಕಾರಣಿಗಳ ಹಿತಾಸಕ್ತಿ ಕಡಿಮೆ ಐತಿ ಅಂತ ತೋರಿಸ್ತದ 101 ಕಡಿಮೆ ಐತ್ರಿ ಇವ್ರು ಏನು ಮಾಡ್ತಾರೆ ಕಾಂಗ್ರೆಸ್ನವರು ನಾವು ಏನರ ಅಂದ್ರೆ ನಾವು ಯಾರು ಮುಖ್ಯಮಂತ್ರಿ ಕೆಟ್ಟ ಇವತ್ತು ಕುಂದಿರ್ತಾರೆ ವಿರೋಧ ಪಕ್ಷನವ್ರು ಹೇಳ್ತಾರೆ ಇವ್ರು ಅಧಿಕಾರಿನಾಗಿದ್ದಾರೆ ಅವ್ರು ಕುಂದಿರ್ತಾರೆ ಅವ್ರ ಅಧಿಕಾರಿನಾಗಿದ್ದಾರೆ ಇವ್ರು ಕುಂದಿರ್ತಾರೆ ಒಟ್ಟರು ಒಂದ ನಾಣ್ಯದ 2 ಮುಖ ಇದ್ದಂಗೆ ಆಗ್ಯಾರ ಆದ್ರೆ ಅನ್ಯಾಯ ಆಗೋದನ್ನು ಸ್ಟಿಲ್ MLA ಅದಾಗಲಿ ಕಾಂಗ್ರೆಸ್ನವ್ರು ಇರಲಿ BJP ಇರಲಿ ಯಾರು JDSನವ್ರು ಇರಲಿ ಒಟ್ಟರು ಕೂಡಿ ಉತ್ತರ ಕರ್ನಾಟಕದವ್ರು ಹೋರಾಟ ಮಾಡಬೇಕು ಹೋರಾಟ ಮಾಡಿದಾಗ ಇದು ಆಕತ್ತೆ ಅನ್ನುವಂಥ ಭಾವನೆ ಅವ್ರಿಗೆ ಬರೋಲ್ರಿ ಒಟ್ರೆ ಅಂದ್ರೆ ನನಗೇನು ಅಂದಾನ ನಾನು ಸಿದ್ದರಾಮಯ್ಯ ಏನರ ಅಂದಾನ ಅಂತೇಳಿ ಗಪ್ ಕುಂದಿರ್ತಾರೆ ಕಾಂಗ್ರೆಸ್ನವ್ರು ಹಂಗಲ್ಲದ ಉತ್ತರ ಕರ್ನಾಟಕದೊಳಗೆ BJP ಹಿಡ್ಕೊಂಡು ವಿತ್ JDS BJP ಅವರು ಎಲ್ಲರೂ ಕಾಂಗ್ರೆಸ್ನವ್ರು ಹಿಡ್ಕೊಂಡು ಒಟ್ಟರು ನಾ ರಾಜೀನಾಮೆ ಕೊಡ್ತಾನಂತ ಬರಲಿ ಅವಾಗ ಅದು ಯೋಜನೆ ಕಾರ್ಯಗತ ಆಕತಿ ಒಂದು ವೇಳೆ ಒಲ್ಲೆ ಅಂದ್ರೆ ಉತ್ತರ ಕರ್ನಾಟಕ ಹೊಡೆದ್ಕೊಳ್ಳಿ ನಮಗೆ ನಮ್ದು ಏನಾರು ಮಾಡ್ಕೋತೀವಿ ನಾವು ಉತ್ತರ ಕರ್ನಾಟಕ ಫಸ್ಟ್ ಬೇಡಿಕೆ ನಮ್ದು ಏನೈತಿ ಕೃಷ್ಣಾ ಮೇಲ್ದಂಡೆ ಐತೆ ಅದ್ರ ಜೋಡಣೆ ಉತ್ತರ ಕರ್ನಾಟಕ ರಾಜ್ಯ ನಮ್ಮದು ಆಲಿ ಪ್ರತ್ಯೇಕ ರಾಜ್ಯ ಆಲಿ ಅಂದಾಗ ನಾವೆಲ್ಲ ಮಾಡ್ಕೋತೀವಿ ನಮ್ದು ನಾವು ಮಾಡ್ಕೊಳಕ್ಕೆ ನಮಗೆ ಕೈ ಬಿಟ್ಟು ಕೊಡ್ರಿ ಅಂತಕ್ಕಂಥ ಘಂಟಾಘೋಷವಾಗಿ ಹೇಳುವಂಥ ಮಾತು ಏನಪ್ಪ ಅಂತಂದ್ರೆ ಒಂದು ಎಲ್ಲ 3 ಪಕ್ಷದವ್ರು ರಾಜೀನಾಮೆ ಕೊಡ್ರಿ ಈ ಕೆಲಸ ಸಂಬಂಧ ಸಂತ್ರಸ್ತರ ಸಂಬಂಧ ಇಲ್ಲ ಉತ್ತರ ಕರ್ನಾಟಕ ಹೊಡೆದು ಕೊಡ್ರಿ ನಾವು ಇಲ್ಲೆಲ್ಲ ನಾವು ಮಾಡ್ಕೋತೀವಿ ಹಿಂದಿ ಚೆನ್ನಾಗಿದ್ರೆ